ಹೆಲೋ ಫ್ರೆಂಡ್ಸ್, ನಾನು ನಿಮಗೆ ಇವತ್ತಿನ ದಿನ ಫಾರೆವರ್ ಆಲಿವೇರಾ ಜೆಲ್ ಇದರ ಬೆನಿಫಿಟ್ಸ್ ಹಾಗೂ ಯೂಸಸ್ ಬಗ್ಗೆ ತಿಳಿಸುತ್ತೇನೆ. ಆಯಿತಾ, ನೋಡಿ, ಫಾರೆವರ್ ಆಲಿವೇರಾ ಜೆಲ್ ಇದೊಂದು ನ್ಯಾಚುರಲಿ ಡೈಲಿ ವೆಲ್ನೆಸ್ ಡ್ರಿಂಕ್ ಆಗಿರುತ್ತೆ. ಆಯಿತಾ, 99.7% ಶುದ್ಧ ಆಲಿವೇರಾದಿಂದ ತಯಾರಿಸಲಾಗಿದೆ. ಆಯಿತಾ, ಇದರಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಕಲರ್ನ ಆ್ಯಡ್ ಮಾಡೋದಿಲ್ಲ. ಆಯಿತಾ, ಅದೇ ರೀತಿ ನ್ಯೂಟ್ರಿಷನ್ ಅಂದರೆ ಇದರಲ್ಲಿ ವಿಟಮಿನ್ಸ್, ಮಿನರಲ್ಸ್ ಆ್ಯಂಡ್ ಅಮಿನೋ ಆ್ಯಸಿಡ್ಸ್ ಮತ್ತು ಎಂಜೈಮ್ಸ್ಗಳಂಥ ಅಂಶಗಳನ್ನು ಹೊಂದಿರುತ್ತೆ. ಆಯಿತಾ, ಅಂದರೆ ನಮ್ಮ ಓವರ್ ಆಲ್ ಬಾಡಿಗೆ ಸಪೋರ್ಟ್ ಮಾಡುತ್ತೆ. ಆಯಿತಾ, ರಿಫ್ರೆಶಿಂಗ್ ಅಂದರೆ ನಮ್ಮ ಬಾಡಿನ ಹೈಡ್ರೇಟ್ ಆಗಿರುತ್ತೆ ಮತ್ತು ಆ್ಯಕ್ಟಿವ್ನ ಅಂದರೆ ದಿನನಿತ್ಯ ಆ್ಯಕ್ಟಿವ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಆಯಿತಾ, ಇದೆಲ್ಲ ಫಾರೆವರ್ ಆಲಿವೇರಾ ಜೆಲ್. ನೆಕ್ಸ್ಟ್ ನೋಡಿ, ಇದು ಒಂದು ನ್ಯಾಚುರಲ್ ವಂಡರ್ ಪ್ಲ್ಯಾಂಟ್. ಅಂದರೆ ಇದರಲ್ಲಿ ನ್ಯೂಟ್ರಿಷನ್ಸ್ ಭಾಳ ಥರದ ನ್ಯೂಟ್ರಿಷನ್ಸ್ ಇರುತ್ತೆ. ಅಂದರೆ ಓವರ್ ಆಲ್ ನಮ್ಮ ಬಾಡಿಗೆ ಸಪೋರ್ಟ್ ಮಾಡುತ್ತೆ. ಯಾವ ಥರಪ್ಪ ಅಂದರೆ ನ್ಯೂಟ್ರಿಷನ್ ಯಾವ ಥರಪ್ಪ ಅಂದರೆ ವಿಟಮಿನ್ ಎ, ಬಿ, ಸಿ, ಇ ಕಾಂಪ್ಲೆಕ್ಸ್ ಆಗಿರ್ಬೋದು. ಆಯಿತಾ, ಮಿನರಲ್ಸ್ ಯಾವ ಥರ ಮಿನರಲ್ಸ್ ಅಪ್ಪ ಅಂದರೆ ಮ್ಯಾಗ್ನೀಷಿಯಮ್ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ಪೊಟ್ಯಾಷಿಯಮ್ ಆಗಿರ್ಬೋದು. ಆಯಿತಾ, ಅಮಿನೋ ಆ್ಯಸಿಡ್ಸ್ ಅಂದರೆ ನಮ್ಮ ಬಾಡಿನ ಟಿಶ್ಯೂ ಮತ್ತು ಮಸಲ್ಸ್ನ ಗ್ರೋ ಮಾಡೋಕ್ಕೆ ಅಮಿನೋ ಆ್ಯಸಿಡ್ಸ್ ಹೆಲ್ಪ್ ಮಾಡುತ್ತೆ. ಆಯಿತಾ, ಎನ್ಜಿಮ್ಸ್ ನಮ್ಮ ಡೈಜೆಷನ್ ಮತ್ತು ನ್ಯೂಟ್ರಿಷನ್ನ ಅಬ್ಸರ್ವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆಯಿತಾ, ಓವರಾಲ್ ಲಾಸ್ಟ್ ಏನೋದಾದರೆ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಹೊಂದಿರುತ್ತೆ. ಆಯಿತಾ, ನೆಕ್ಸ್ಟ್ ನೋಡೋದಾದರೆ ಇದರ ಇಂಗ್ರೀಡಿಯೆಂಟ್ಸ್ ನೋಡೋದಾದರೆ ಬಗ್ಗೆ ನೋಡೋದಾದರೆ ಇದರಲ್ಲಿ 99.7% ಶುದ್ಧ ಇನ್ನರ್ ಲೀಫ್ ಆಲಿವೇರಾ ಜೆಲ್ ಹೊಂದಿರುತ್ತೆ. ಆಯಿತಾ, ಆಮೇಲೆ ವಿಟಮಿನ್ ಸಿ ಹೊಂದಿರುತ್ತೆ ಮತ್ತು ಇದೇ ರೀತಿ ಕ್ಲೀನ್, ನ್ಯಾಚುರಲ್ ಆ್ಯಂಡ್ ನ್ಯೂಟ್ರಿಷನ್ ಆಗಿರುತ್ತೆ. ಆಯಿತಾ, ಓಕೆ. ನೆಕ್ಸ್ಟ್ ಆಫ್ ಆಲ್ ಇದರ ಬೆನಿಫಿಟ್ಸ್ ನೋಡೋದಾದರೆ ನೋಡಿ, ಫಸ್ಟ್ ಇದು ಡೈಜೆಸ್ಟಿವ್ ಆ್ಯಂಡ್ ಹೆಲ್ತ್ಗೆ ಸಪೋರ್ಟ್ ಮಾಡುತ್ತೆ. ಆಯಿತಾ, ಸೆಕೆಂಡ್ ಒನ್ ನಮ್ಮ ಬಾಡಿಗೆ ನ್ಯೂಟ್ರಿಷನ್ನ ಅಬ್ಸರ್ವ್ ಮಾಡೋಕ್ಕೆ ಬಹಳ ಸಪೋರ್ಟ್ ಮಾಡುತ್ತೆ. ಆಯಿತಾ, ನಮ್ಮ ಇಮ್ಯುನಿಟಿ ಇನ್ಕ್ರೀಸ್ ಮಾಡುತ್ತೆ, ನಮ್ಮ ಬಾಡಿನ ಹೈಡ್ರೇಷನ್ನಲ್ಲಿ ಇಟ್ಟಿರುತ್ತೆ. ಆಯಿತಾ, ಮತ್ತು ನಮ್ಮ ಸ್ಕಿನ್ನ ಹೆಲ್ತಿಗೆ ಸಪೋರ್ಟ್ ಮಾಡುತ್ತೆ. ಅಂದರೆ ನಮ್ಮ ಸ್ಕಿನ್ನ ಹೆಲ್ತಿಯಾಗಿಡೋಕ್ಕೆ ಸಪೋರ್ಟ್ ಮಾಡುತ್ತೆ. ಅದೇ ರೀತಿ ನಮ್ಮ ಹೇರ್ ಗ್ರೋತ್ಗೆ ಸಪೋರ್ಟ್ ಮಾಡುತ್ತೆ, ಎನರ್ಜಿ ಬೂಸ್ಟ್ ಮಾಡುತ್ತೆ ಆ್ಯಂಡ್ ಓವರ್ ಆಲ್ ವೆಲ್ನೆಸ್ಗೆ ಹೆಲ್ಪ್ ಮಾಡುತ್ತೆ. ಆಯಿತಾ, ನಮ್ಮ ಹೆಲ್ದಿ ಥೈರಾಯ್ಡ್ ಫಂಕ್ಷನ್ಗೆ ಬ್ಯಾಲೆನ್ಸ್ ಮಾಡುತ್ತೆ. ಅಂದರೆ ನಮ್ಮ ಥೈರಾಯ್ಡ್ ಫಂಕ್ಷನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಮೇಂಟೈನ್ ಮಾಡುತ್ತೆ. ಆಯಿತಾ, ಅದೇ ರೀತಿ ವೇಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಮತ್ತು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋದಾಗಿರ್ಬೋದು. ಆಯಿತಾ, ಓವರ್ ಆಲ್ ಲಾಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ನಮ್ಮ ಹೃದಯನ ಹೆಲ್ತಿಯಾಗಿ ಇಟ್ಟಿರುತ್ತೆ. ಆಯಿತಾ, ಇದು ಲಾಸ್ಟ್ ಪಾಯಿಂಟ್. ಇವೆಲ್ಲ ಓವರ್ ಆಲ್ ಮೇನ್ ಬೆನಿಫಿಟ್ಸ್ ಆಲಿವೇರಾ ಜೆಲ್. ಆಯಿತಾ, ನೆಕ್ಸ್ಟ್ ಹೌ ಟು ಯೂಸ್. ನಾವು ಆಲಿವೇರಾನ ಯೂಸ್ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಶೇಕ್ ಮಾಡಬೇಕು. ಆಯಿತಾ, ಶೇಕ್ ಮಾಡಿದ ನಂತರ ದಿನದಲ್ಲಿ ನೋಡಿ, ದಿನಕ್ಕೆ ನೀವು 30 to 60 ml ಅಂದರೆ 2 to 3 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡಬೇಕು. ಆಯಿತಾ, ನಾವು ಆಲಿವೇರಾ ಜೆಲ್ನ ನೀರಲ್ಲಾಗಿರ್ಬೋದು, ಜ್ಯೂಸಲ್ಲಾಗಿರ್ಬೋದು ಅಥವಾ ಬಿಸಿನೀರಲ್ಲೂ ಸಹ ಮಿಕ್ಸ್ ಮಾಡಿ ಕುಡಿಬೋದು. ಆಯಿತಾ, ನಮ್ಮ ಹೊಟ್ಟೆ ಖಾಲಿ ಇರುವಾಗಲೇ ಅಂದರೆ ನಾವು ಬೆಳಗಿನ ಜಾವ ಎದ್ದ ತಕ್ಷಣವೇ ಕುಡಿದ್ರೆ ತುಂಬ ಒಳ್ಳೆಯದು. ಆಯಿತಾ, ಅದೇ ರೀತಿ ನೀವು ಆಲಿವೇರಾನ ಯೂಸ್ ಮಾಡಿದ ಮೇಲೆ ಫ್ರಿಜ್ ಅಥವಾ ರೆಫ್ರಿಜಿರೇಟರ್ನಲ್ಲಿ ಇಡಬೇಕು. ಇಲ್ಲದಿದ್ದರೆ ಅದು ಪ್ಯೂರ್ ಆಲಿವೇರಾ ಜೆಲ್ ಆಗಿರೋದ್ರಿಂದ ಗಾಳಿಗೆ ಕೆಡುವ ಸಾಧ್ಯತೆ ಬಹಳ ಇರುತ್ತೆ. ಆಯಿತಾ, ಇವೆಲ್ಲ ಹೌ ಟು ಯೂಸ್ ಅಂದರೆ ನಾವು ಆಲಿವೇರಾ ಜೆಲ್ನ ಯಾವ ಥರ ಯೂಸ್ ಮಾಡಬೇಕಂತ. ಆಯಿತಾ, ನೆಕ್ಸ್ಟ್ ಇದನ್ನು ಯಾರ್ಯಾರು ಯೂಸ್ ಮಾಡ್ಬೋದಪ್ಪ, ಯಾರ್ಯಾರಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಅಡಲ್ಟ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಅಂದರೆ 18 ಏಜ್ ಯಾರು ಕ್ರಾಸ್ ಆಗಿರ್ತಾರಲ್ಲ ಅವರು ಯೂಸ್ ಮಾಡಬೇಕಾಗಿರುತ್ತೆ. ಮತ್ತು ವರ್ಕ್ ಮಾಡ್ತಾ ಇರೋರು ಆಗಿರ್ಬೋದು, ವಯಸ್ಸಾದವರು ಆಗಿರ್ಬೋದು, ಮತ್ತು ಫಿಟ್ನೆಸ್ ಯಾವ ಥರ ಅಂದರೆ ಮನೇಲಿ ಜಿಮ್ ಮಾಡೋರು ಅಥವಾ ವರ್ಕೌಟ್ ಮಾಡೋರು ಸಹ ಯೂಸ್ ಮಾಡ್ಬೋದು. ಆಯಿತಾ, ನೆಕ್ಸ್ಟ್ ಹೇಳೋದಾದರೆ ವೈ ಚೂಸ್ ಫಾರೆವರ್ ಅಂದರೆ ಯಾಕೆ ಫಾರೆವರ್ನ ಚೂಸ್ ಮಾಡಬೇಕು. ಯಾಕಪ್ಪ ಅಂದರೆ ಫಾರೆವರ್ನ ಸ್ವಂತ IASC ಸರ್ಟಿಫಿಕೇಟ್ ಹೊಂದಿದೆ. ಆಯಿತಾ, ವಿದೇಶಗಳಲ್ಲೆಲ್ಲ ಹರಡಿದೆ. ಆಯಿತಾ, ರೆಕಗ್ನೈಸ್ ಆಗಿದೆ. ಅದೇ ರೀತಿ ಪ್ರಾಡಕ್ಟ್ಸ್ನ ತಯಾರು ಮಾಡೋಕ್ಕೆ ಅದರದ್ದೇ ಸ್ವಂತ ಫಾರ್ಮ್ ಇದೆ. ಆಯಿತಾ, ಫಾರೆವರ್ನ ಫಾರ್ಮೇ ಇದೆ ಪ್ರಾಡಕ್ಟ್ಸ್ ತಯಾರು ಮಾಡೋಕ್ಕೆ. ಮತ್ತು ಹೈ ಕ್ವಾಲಿಟಿ ಮ್ಯಾನುಫ್ಯಾಕ್ಚರ್ನ ಮೇಂಟೈನ್ ಮಾಡಿದ್ದಾರೆ. ಅದೇ ರೀತಿ ಸ್ಟೆಬಿಲೈಸ್ ಆಲಿವೇರಾ ಟೆಕ್ನಾಲಜಿನೂ ಹೊಂದಿದೆ. ಮತ್ತು ಮಿಲಿಯನ್ಸ್ ಆಫ್ ಪೀಪಲ್ಸ್ನ ಟ್ರಸ್ಟೆಡ್ ಕಂಪನಿ ಇದು. ಆಯಿತಾ, ಫಾರೆವರ್. ಆಯಿತಾ, ಅದೇ ರೀತಿ ಪ್ರೀಮಿಯಂ ಕ್ವಾಲಿಟಿ ಮತ್ತು ಪ್ಯೂರಿಟಿ ಆ್ಯಂಡ್ ಪೊಟೆನ್ಸಿನ ಮೇಂಟೈನ್ ಮಾಡಿದ್ದಾರೆ. ಆಯಿತಾ, ನೆಕ್ಸ್ಟ್ ಇದರ ಪ್ರಿಕಾಷನ್ಸ್ ಬಗ್ಗೆ ನೋಡೋದಾದರೆ ಫಸ್ಟ್ ಆಫ್ ಆಲ್ ನೋಡಿ, ನೀವೇನಾದರೂ ಗರ್ಭಿಣಿಯರಾಗಿದ್ದರೆ ಅಥವಾ ಮಗುವಿಗೆ ತಾಯಿಯ ಹಾಲು ಉಣಿಸುತ್ತಿದ್ದರೆ
ಯೂಸ್ ಮಾಡೋಕ್ಕಿಂತ ಮುಂಚೆ ಡಾಕ್ಟರ್ನ ಸಲಹೆ ಪಡಿಬೇಕು ಆಯಿತಾ. ಇದು ಫಸ್ಟ್. ಸೆಕೆಂಡ್ ಒನ್, ನಿಮಗೇನಾದರೂ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಅಥವಾ ಡೈಲಿ ಮೆಡಿಸಿನ್ಸ್ನ ತೊಗೊತಿದ್ರೆ ಆರೋಗ್ಯ ತಜ್ಞರನ್ನ ಸಲಹೆ ಪಡಿಬೇಕು ಆಯಿತಾ. ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನಪ್ಪ ಅಂದರೆ ಡೈಲಿ ಡೋಸ್ನ ಮೇಂಟೈನ್ ಮಾಡಬೇಕು. ಅಂದರೆ ಯಾವ ರೀತಿಪ್ಪ ಅಂದರೆ ಒಂದು ದಿವಸ ಹೆಚ್ಚಿಗೆ ತೊಗೊಳೋದು, ಒಂದು ದಿವಸ ಕಮ್ಮಿ ತೊಗೊಳೋದು, ಈ ರೀತಿ ಮಾಡೋಂಗಿಲ್ಲ ಆಯಿತಾ. ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್, ನಿಮ್ಮ ಬಾಟಲ್ ಓಪನ್ ಮಾಡಿದ ಮೇಲೆ ಅಂದರೆ ನೀವು ಅಲೋವೆರಾ ಜೆಲ್ನ ಯೂಸ್ ಮಾಡಿದ ನಂತರ ರೆಫ್ರಿಜಿರೇಟರ್ನಲ್ಲಿ ಇಡೋದು ತುಂಬ ಮುಖ್ಯ ಆಯಿತಾ. ಇಲ್ಲಿದ್ದರೆ ಅದು ಕೆಟ್ಟೋಗುತ್ತೆ ಆಯಿತಾ. ಮುಖ್ಯವಾಗಿ ಲಾಸ್ಟ್ ಪಾಯಿಂಟ್, ಮಕ್ಕಳಿಂದ ಈ ಅಲೋವೆರಾ ಜೆಲ್ನ ದೂರ ಇಡಬೇಕು ಆಯಿತಾ. ಯಾವತ್ತೂ 18 ವರ್ಷ ತಳ ಅಂದರೆ 18 ವರ್ಷಕ್ಕಿಂತ ಕಮ್ಮಿ ಏಜ್ ಇರೋ ಮಕ್ಕಳು ಈ ಅಲೋವೆರಾ ಜೆಲ್ನ ಯೂಸ್ ಮಾಡ್ಬೋದು ಆಯಿತಾ. ಇವೆಲ್ಲ ಪ್ರಿಕಾಷನ್ಸ್. ಲಾಸ್ಟ್ ಅಂದರೆ ಕೊನೆಯದಾಗಿ ಏನಪ್ಪ ಅಂದರೆ ನಿಮ್ಮ ಒಳ್ಳೆಯ ಆರೋಗ್ಯಕ್ಕೆ ಚೂಸ್ ಮಾಡಿ 100% ಪ್ಯೂರ್ ನ್ಯಾಚುರಲ್ ಟ್ರಸ್ಟೆಡ್ ಫಾರೆವರ್ ಅಲೋವೆರಾ ಜೆಲ್ ಆಯಿತಾ. ಅದೇ ರೀತಿ ಫಾರೆವರ್ ಪ್ರಾಡಕ್ಟ್ಸ್ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದರೆ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಮುಂದೆ ವ್ಯಾಲ್ಯೂಯೇಬಲ್ ಕಂಟೆಂಟ್ಸ್ನ ಫಾರೆವರ್ ಪ್ರಾಡಕ್ಟ್ಸ್ ಬಗ್ಗೆ ತಿಳಿಸ್ತೀವಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.